ಸೊ ಬಿಗ್ ಬಾಸ್ ನಾನು ಗಿಲ್ಲಿ ಅಂತ ನನ್ನನ್ನ ಮನೆಗೆ ಕಳಿಸ್ಕೊಡಿ. ನನ್ನ ಕೈಲಿ ಇಲ್ಲಿ ಇರಕ್ ಆಗ್ತಿಲ್ಲ. ಲಿಟ್ರಲಿ ನನ್ನನ್ನ ಎಲ್ಲರೂ ಸೇರ್ಬಿಟ್ಟು ಟಾರ್ಗೆಟ್ ಮಾಡ್ತಿದ್ದಾರೆ. ಆ ಕಿಚ್ಚನ ಚಪ್ಪಾಳೆ ತಗೊಂಡಾಗಿಂದ ಎಲ್ಲರೂ ನನ್ನನ್ನ ಬೇಕು ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ. ನನ್ನ ಕೈಲಿ ಆಗ್ತಿಲ್ಲ ಬಿಗ್ ಬಾಸ್. ಬಿಗ್ ಬಾಸ್ ಬಾಗಿಲು ತೆಗೀರಿ, ಬಿಗ್ ಬಾಸ್ ಬಾಗಿಲು ತೆಗೀರಿ. ನಾನು ಮನೆಗೆ ಹೋಗ್ಬೇಕು ಬಿಗ್ ಬಾಸ್. ನನ್ನ ಕೈಲಿ ಆಗಲ್ಲ ಇಲ್ಲಿ ಇರಕ್ಕೆ. ಎಲ್ಲರೂ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ನಾನು ಏನ್ ತಪ್ಪು ಮಾಡಿದೀನಿ ಅಂತ ಕಾಮಿಡಿ ಮಾಡೋದೇ ತಪ್ಪ? ನಾನು ಕಾಮಿಡಿನೇ ಮಾಡ್ಬಲ್ವಾ? ಹಂಗಂದ್ರೆ ಈ ಮನೇಲಿ ಎಲ್ಲರೂ ಹೊಡೆದಾಡ್ಕೊಂಡು ಸಾಯ್ತಾರೆ. ನಾನು ಕಾಮಿಡಿ ಮಾಡಿಲ್ಲ ಅಂದ್ರೆ ಬಿಗ್ ಬಾಸ್ ದಯವಿಟ್ಟು ನನ್ನನ್ನು ಆಚೆ ಕಳಿಸ್ಕೊಡಿ ಬಿಗ್ ಬಾಸ್. ನನ್ ಕೈಲಿ ಆಯ್ತಿಲ್ಲ ಬಿಗ್ ಬಾಸ್, ನನ್ ಕೈಲಿ ಆಯ್ತಿಲ್ಲ. ಬಿಗ್ ಬಾಸ್ ನೀವು ಇಷ್ಟೆಲ್ಲ ಹೇಳಿದೀರಾ ಅಂತ ನಾನು ಸುಮ್ಮನಾಗಿದ್ದೀನಿ. ಇಲ್ಲಿರೋದಕ್ಕೆ ಒಪ್ಕೊಂಡಿದ್ದೀನಿ. ಬಿಗ್ ಬಾಸ್ ನನ್ನನ್ನ ಸೇವ್ ಮಾಡೋ ಎಲ್ಲಾ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನಂಗೆ ಗೊತ್ತು ಕರ್ನಾಟಕ ಜನತೆ ನಂಗೆ ವೋಟ್ ಮಾಡಿ ಸೇವ್ ಮಾಡ್ತಾರಂತ. ಪ್ಲೀಸ್ ಕರ್ನಾಟಕ ಜನತೆಗೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ನಾನು ಒಳಗಡೆ ಇರೋ ತನಕ ನಾನು ಕಾಮಿಡಿ ಮಾಡಿ ನಿಮ್ನೆಲ್ಲ ನಗಿಸ್ತೀನಿ, ತರಲೆ ಮಾಡ್ತೀನಿ, ಏನೋ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನನ್ನನ್ನು ಸೇವ್ ಮಾಡ್ಕೊಳ್ಳೋಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಬಿಗ್ ಬಾಸ್ ಮತ್ತೆ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ಳೋದು, ನನ್ನನ್ನು ಸೇವ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ನಾನು ಹೋಗಲ್ಲ. ಬಿಗ್ ಬಾಸ್ ನಾನು ಆಚೆ ಹೋಗಲ್ಲ. ಬಿಗ್ ಬಾಸ್ ನಾನು ಫೈನಲ್ ವರ್ಗೂ ಇಲ್ಲೇ ಇರಬೇಕು ಬಿಗ್ ಬಾಸ್.